ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಎಷ್ಟು ಹುಲುಸಾಗಿ ಈ ಹಳದಿ ಹೂವಿನ ಗಿಡದ ಕಳೆಗಳು ಬೆಳೆದಿದೆ ಅಂತ ನೋಡಿ. ನಮ್ಮ ತೋಟವನ್ನು ನೋಡಲಿಕ್ಕೆ ಒಂದು ಚಂದ, ಯಾಕಂತ ಹೇಳಿದರೆ ಹಸಿರಿನ ಒಟ್ಟಿಗೆ ಈ ಹಳದಿ ಹೂವು ನೋಡಲಿಕ್ಕೆ ಕಣ್ಣಿಗೆ ಎಷ್ಟು ಚಂದವೋ ಮಣ್ಣಿಗೂ ಕೂಡ ಅಷ್ಟೇ ಚಂದ ಸ್ನೇಹಿತರೆ. ಇದು ನೋಡಿ, ಈ ಕಳೆಗಳ ಎಡೆಯಿಂದ ಯಾವ ಕಳೆ ಎಲ್ರಿಗೂ ಶತ್ರು ಅಂತ ಅನಿಸಿಕೊಂಡಿರುವಂತಹ ಒಂದು ಕಳೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಎಲ್ಲ ತೋಟದಲ್ಲಿ ಈ ಕಳೆ ಹರಡಿಕೊಂಡಿದೆ ಈಗ. ಆದರೆ ಇದರ ಬಗ್ಗೆ ಹೆಚ್ಚಿನವರಿಗೆ ವಿಪರೀತ ಅಸಡ್ಡೆ ಮತ್ತು ಇದನ್ನು ಒಂದು ದೊಡ್ಡ ಶತ್ರು ಅಂತ ತಿಳ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಈ ಸಮಯದಲ್ಲಿ ಕೂಡ ನೋಡಿ ಜೇನು ಹುಳಗಳು ಬಂದು ಕೂತಿದೆ ನೋಡಿ, ಕಾಣ್ತಾ ಇರ್ಬೋದು. ಯಾವ ಪ್ರಕೃತಿಗೆ ಅದೊಂದು ಹತ್ತಿರವಾಗಿದೆಯೋ ಅದು ನಮಗೆ ಒಳ್ಳೆಯದಂತ ಲೆಕ್ಕ. ಈ ಕಳೆಯ ಮಧ್ಯದಲ್ಲಿ ನಮ್ಮದು ಇಲ್ಲಿ ಕೃಷಿ ಅಡಿಕೆ, ಹಾಗಾಗಿ ಅಡಿಕೆಯ ಬಗ್ಗೆಯೇ ನಾನು ಮಾಹಿತಿ ಕೊಡ್ತಾ ಇರೋದು. ಈ ಕಳೆಗಳ ಎಡೆಯಿಂದ ಒಂದು ಅಡಿಕೆ ಗಿಡ ಬಂದಿದೆ ನೋಡಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಕಳೆಯನ್ನು ತೆಗೆದಿಲ್ಲ ನಾನು. ಈ ಅಡಿಕೆ ಗಿಡದ ಫಸಲನ್ನು ನೋಡಿ ಹೇಗಿದೆ ಅಂತ. ಇಲ್ಲಿ ಇರುವಂತಹ ವಿಶೇಷತೆ ಏನಂತ ಹೇಳಿದರೆ, ಈ ಅಡಿಕೆ ಗಿಡದ ಬುಡಕ್ಕೆ ನಾನು ಈ ಅಡಿಕೆ ಗಿಡವನ್ನು ನೆಟ್ಟಾಗಿನಿಂದ ಇವತ್ತಿನವರೆಗೆ ಒಂದೇ ಒಂದು ರೂಪಾಯಿಯ ಗೊಬ್ಬರವನ್ನು ನಾನು ಕೊಡಲಿಲ್ಲ ಸ್ನೇಹಿತರೆ. ಕೇವಲ ಈ ಹಳದಿ ಹೂವಿನ ತ್ಯಾಜ್ಯಗಳು ಬಿದ್ದು ಅದನ್ನು ಬೇರೆ ಬೇರೆ ಜೀವಿಗಳು ತಿಂದು ಹಿಕ್ಕೆ ಹಾಕಿದ ನಂತರ ಆದ ಗೊಬ್ಬರವೇ ಇದಕ್ಕೆ ಸಿಗ್ತಾ ಇರೋದು. ನೋಡಿ, ಈ ಅಡಿಕೆ ಗಿಡವನ್ನು ನೋಡಿ ಎಷ್ಟು ಸದೃಢವಾಗಿದೆ ಅಂತ ನೋಡಿ. ಹಾಗಾದರೆ ನಾವು ಇದನ್ನು ಶತ್ರು ಅಂತ ತಿಳ್ಕೊಂಡದ್ದು ನಮ್ಮ ತಪ್ಪು, ಹೌದು ಅಲ್ವಾ? ನೀವೇ ಆಲೋಚನೆ ಮಾಡಿ. ನನ್ನಲ್ಲಿ ಇತ್ತೀಚೆಗೆ ಒಬ್ಬರು ಹೇಳಿದರು ಸ್ನೇಹಿತರು, ನಮ್ಮ ತೋಟದಲ್ಲಿ ಈ ಹಳದಿ ಹೂವಿನ ಗಿಡದ ಕಳೆ ಬಂದು ನಮಗೆ ದೊಡ್ಡ ಚಿಂತೆಯಾಗಿದೆ, ನಮಗೆ ಅದನ್ನು ತೆಗೆಯುವುದೇ ಒಂದು ಕೆಲಸ, ಯಾವಾಗಲೂ ನಮಗೆ ಕೂಲಿ ಕೆಲಸ ಅಂತ ಇರುವುದು ಅಂತ ಹೇಳಿದರೆ ಅದನ್ನು ಕಳೆ ತೆಗೆಯುವುದೇ ನಮಗೆ ಒಂದು ಕೆಲಸ ಅಂತ ಇರುವುದು ಅಂತ. ಆದರೆ ಅವರು ಅದಕ್ಕಿಂತ ಹೆಚ್ಚಿನದನ್ನು ಅವರು ಆಲೋಚನೆಯೇ ಮಾಡಲಿಲ್ಲ. ಕೇವಲ ಒಮ್ಮೆ ಅವರು ಆ ಕಳೆಯ ಎಡೆಯಿಂದ ಕೈ ಹಾಕಿ ನನ್ನ ಮಣ್ಣು ಹೇಗಿದೆ ಅಂತ ನೋಡ್ತಿದ್ದರೆ ಅವರು ಆ ಕೆಲಸಕ್ಕೆ ಹೋಗ್ತಿರಲಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಇಲ್ಲಿ ನಾವು ಪ್ರತಿಯೊಂದನ್ನು ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕಾದ್ದು ಮುಖ್ಯ ವಿಷಯ. ನೋಡಿ, ಈಗ ಮಳೆಗಾಲ ರಭಸವಾಗಿ ಮಳೆ ಬರ್ತಾ ಇದೆ, ಅಷ್ಟೇ ಅಲ್ಲದೆ ಈ ಸಲ ವಿಪರೀತ ಮಳೆ ಇದೆ. ಆದರೆ ಈ ಕಳೆಯು ನಮ್ಮ ಮಣ್ಣಿನಲ್ಲಿರುವಂತಹ ಗೊಬ್ಬರಗಳು ಕೊಚ್ಚಿಕೊಂಡು ಹೋಗದಾಗೆ ರಕ್ಷಣೆ ಮಾಡ್ತದೆ. ದೊಡ್ಡ ಒಂದು ನಮಗೆ ಲಾಭ ಅಂತ ಹೇಳಿದರೆ ಅದು. ಹೆಚ್ಚಿನವರು ಏನು ಮಳೆಗಾಲ ಬಂದ ಕೂಡಲೇ ಕಳೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಡ್ತಾರೆ. ಈ ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶ ಹೋಗಲಿ, ನೀವು ಹಾಕಿದ ಗೊಬ್ಬರವಾದರೂ ನಿಲ್ತದ? ಅದು ಕೂಡ ಇಲ್ಲ ಸ್ನೇಹಿತರೆ. ಮಳೆಗಾಲ ಬಂದ ಕೂಡಲೇ ನೀವು ಹಟ್ಟಿ ಗೊಬ್ಬರ, ಆಡಿನ ಹಿಕ್ಕೆ, ಕೋಳಿ ಗೊಬ್ಬರ ಎಲ್ಲ ಕೊಡ್ತೀರಿ. ಅದು ಭೂಮಿಯಲ್ಲೇ ಇರಬೇಕಾದ್ರೆ ಈ ಕಳೆಯ ರಕ್ಷಣೆ ಬೇಕು ಅಲ್ಲಿ. ಇಲ್ಲದಿದ್ದರೆ ಎಲ್ಲವೂ ಮಳೆಗೆ ಕೊಚ್ಚಿಕೊಂಡು ಹೋಗ್ತಾ ಇರ್ತದೆ, ನದಿ ಸಮುದ್ರಕ್ಕೆ ಸೇರ್ತದೆ. ನೀವು ಮನಸ್ಸಲ್ಲಿ ತಿಳ್ಕೊಂಡದ್ದು ಮಾತ್ರ ನಾನು ಬುಟ್ಟಿ ಕೊಟ್ಟಿದ್ದೇನೆ, ಇನ್ನು ಒಳ್ಳೆ ಅಡಿಕೆ ಬರ್ತದೆ ಅಂತ. ರಭಸವಾಗಿ ಮಳೆ ನೀರು ಹೊಡಿತಾ ಇರ್ತದೆ ನಮ್ಮ ಅಡಿಕೆಯ ಸೋಗೆಗಳಿಂದ. ನೋಡಿ, ಮಳೆ ಅಲ್ಲಿಗೆ ಬಿದ್ದು ಈ ಸೋಗೆಯ ತುದಿಯಿಂದ ರಭಸವಾಗಿ ಬೀಳ್ತಾ ಇರ್ತದೆ. ಮಳೆ ಬಿದ್ದಾಗ ಅದರ ಹೊಡೆತಕ್ಕೆ ಇಲ್ಲಿ ಕಳೆಗಳಿಲ್ಲದಿದ್ದರೆ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗ್ತದೆ. ಕೇವಲ ನಿಮ್ಮ ಗೊಬ್ಬರ ಮಾತ್ರ ಅಲ್ಲ, ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ ಸ್ನೇಹಿತರೆ. ಅದಕ್ಕಿಂತ ದೊಡ್ಡ ನಷ್ಟ ಏನಿಲ್ಲ ನಮ್ಮ ಕೃಷಿಗೆ. ನೋಡುವ, ಇಲ್ಲಿ ಒಮ್ಮೆ ಕೈ ಹಾಕಿ ನೋಡುವ. ಇಲ್ಲಿ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ ಮಣ್ಣಿನಲ್ಲಿ ಗೊಬ್ಬರ ಹೇಗೆ ಸೃಷ್ಟಿಯಾಗಿರ್ತದೆ ಅಂತ. ಆದರೂ ಇನ್ನೊಮ್ಮೆ ನಿಮ್ಮ ಮಾಹಿತಿಗೆ ನನಗೆ ಮಾಹಿತಿ ಕೊಡೋದೇ ಕೆಲಸ ಅಲ್ವಾ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೆ. ನೋಡಿ ಹೇಗೆ ಇದೆ ಅಂತ ನೀವು ಕ್ಲೀನಾಗಿ ನೋಡಿ. ನೀವು ನಂಬಲಿಕ್ಕಿಲ್ಲ, ಇಲ್ಲಿ ಎಷ್ಟು ಎರೆಹುಳದ ಹಿಕ್ಕಿಗಳು ರಾಶಿ ಇದೆ ಅಂತ ನೀವು ನೋಡಿ. ನನಗೆ ವಿಶೇಷ ಆಗ್ತಾಯಿದೆ ಸ್ನೇಹಿತರೆ. ನನಗೆ ಯಾಕಂತ ಹೇಳಿದರೆ, ನಾನು ಈ ಕೃಷಿ ವಿಧಾನವನ್ನು ಆಯ್ದುಕೊಂಡದ್ದು ಮೊದಲು ನಾನು ಕೂಡ ರಾಸಾಯನಿಕ ಗೊಬ್ಬರ ಆಗಲಿ ಹಟ್ಟಿ ಗೊಬ್ಬರ ಎಲ್ಲ ಹಾಕ್ತಾ ಇದ್ದದ್ದು. ನೋಡಿ, ಇಲ್ಲಿ ನೋಡಿ ನೀವು ಗೊಬ್ಬರದ ರಾಶಿ, ಇದು ನೋಡಿ ಎರೆಹುಳದ ಹಿಕ್ಕೆಗಳು ಎಲ್ಲಿ ನೋಡಿದ್ರು ಅದೇ ನೋಡಿ. ಇಷ್ಟು ದೊಡ್ಡ ಹಿಕ್ಕೆ ಹಾಕಬೇಕಾದ್ರೆ ಆ ಎರೆಹುಳ ಹೇಗಿರ್ಬೋದು ಅಂತ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಹೇಳ್ತಾರೆ ವಿಡಿಯೋವನ್ನು ನೋಡಿ ಕೆಲವರು, ಇದೊಂದು ಆಗುವುದಾ, ಈ ಕಳೆಯನ್ನೆಲ್ಲ ತೆಗೆದ್ರೆ ಇದು ಅಡಿಕೆ ತೋಟ ಆಗ್ತದ ಹೋಗ್ತದ, ಅಯ್ಯೋ ಏನೇ ಎಲ್ಲ ಹೇಳ್ತಾರೆ. ಅಂದರೆ ಅವರ ಮಣ್ಣನ್ನು ಅವರು ಒಮ್ಮೆ ನೋಡಿದರೆ ಸಾಕು. ಕೇವಲ ಈ ಕಳೆಯನ್ನು ಅಗೆದು ಆ ಕಳೆಯನ್ನು ಆಚೆ ಒತ್ತಿ ಹಿಡಿದು ಒಮ್ಮೆ ಅವರ ಮಣ್ಣನ್ನು ನೋಡಿದರೆ ನೋಡಿ ಗೊಬ್ಬರದ ರಾಶಿಯ ಮಣ್ಣು.
ಇದರಲ್ಲಿ ನೀವು ಈಗ ಪ್ರಯೋಗಾಲಯಕ್ಕೆ ಕೊಟ್ಟರೆ ಸ್ನೇಹಿತರೆ ಎಷ್ಟು ವಿಧದ ಗೊಬ್ಬರದ ಅಂಶ ಇರ್ಬೋದಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶ ಮತ್ತು ಮುಖ್ಯ ಪೋಷಕಾಂಶಗಳು ಎರಡೂ ಬೇಕಾಗ್ತದೆ. ಸಾರಜನಕ, ರಂಜಕ, ಪೊಟ್ಯಾಶ್ ಇದು ಮುಖ್ಯ ಪೋಷಕಾಂಶ. ಆಮೇಲೆ ಲಘು ಪೋಷಕಾಂಶಗಳು 50-60 ಇದೆ, ಅದು ಎಲ್ಲವೂ ಬೇಕಾಗ್ತದೆ. ಅದೆಲ್ಲ ಈ ನ್ಯಾಚುರಲ್ ಸಹಜವಾಗಿ ತಯಾರಾದಂತಹ ಗೊಬ್ಬರದಲ್ಲಿ ಇರ್ತದೆ ಸ್ನೇಹಿತರೆ. ನೀವು ಹಾಕಿದ ಕೋಳಿ ಗೊಬ್ಬರ ಆಗಲಿ ಹಟ್ಟಿ ಗೊಬ್ಬರ ಆಗಲಿ ಅದರಲ್ಲಿ ಕೇವಲ ಇರೋದು ವಿಷ ಮಾತ್ರ, ಅದರಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳಿರುವುದಿಲ್ಲ. ಅದು ಪೋಷಕಾಂಶ ಆಗಬೇಕಾದ್ರೆ ಅದನ್ನು ಎರೆಹುಳಗಳು ತಿಂದು ಜೀರ್ಣಿಸಿ ವಿಸರ್ಜಿಸಿದ ನಂತರನೇ ಅದು ಆಗೋದು ಗೊಬ್ಬರ. ಇಷ್ಟು ಇಲ್ಲಿ ಗೊಬ್ಬರ ಸೃಷ್ಟಿಯಾಗಲಿಕ್ಕೆ ಕಾರಣ ಏನು? ಈ ಗಿಡ, ಈ ಹಳದಿ ಹೂವಿನ ಗಿಡ ನನ್ನ ಪ್ರಕಾರ ಎಲ್ಲ ಕಳೆಗಳಿಂತಲೂ ಬೆಸ್ಟ್ ಅಂತ ಹೇಳಿದರೆ ಇದೆ. ಯಾಕೆ ಬೆಸ್ಟ್ ಅಂತ ಹೇಳಿದರೆ ಸುಲಭವಾಗಿ ಹರಡ್ತದೆ. ಇದು ನಾವು ನೆಡಬೇಕಾಗಿಯೇ ಕಥೆ ಇಲ್ಲ, ಅದರಷ್ಟಕ್ಕೆ ಬರ್ತದೆ ಇದೆ. ತೋಟಕ್ಕೆಲ್ಲ ಬಂದದ್ದು ಅದರಷ್ಟಕ್ಕೆ ಬೆಳವಣಿಗೆ ಆಗ್ತಾ ಇರ್ತದೆ. ನಮ್ಮ ಏನೂ ಕೆಲಸ ಇಲ್ಲದೆ ನಮ್ಮ ತೋಟವನ್ನು ರಕ್ಷಣೆ ಮಾಡ್ತದೆ. ಅಷ್ಟೇ ಅಲ್ಲದೆ ಗೊಬ್ಬರವನ್ನು ಕೊಡ್ತಾ ಇದೆ. ನೇರವಾಗಿ ಯಾರು ಬೇಕಾದರೂ ಬಂದು ಪರಿಶೀಲನೆ ಮಾಡ್ಬೋದು ಸ್ನೇಹಿತರೆ. ನಿಮ್ಮ ತೋಟದಲ್ಲಿದ್ದರೆ ನೀವೇ ಹೋಗಿ ಒಮ್ಮೆ ಅದನ್ನು ಹೀಗೆ ಮಣ್ಣನ್ನೊಮ್ಮೆ ನೋಡಿ ಹೀಗೆ ಹೋಗಿ, ಆಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಗೊಬ್ಬರ ಸೃಷ್ಟಿಯಾಗಿದೆ, ಏನು ಕತೆ ಅಂತ. ಮತ್ತೆ ನೀವು ಅದನ್ನು ದೂರುವುದಾ ತೆಗೆಯುವುದಾ ಮಾಡಿ. ಯಾಕಂತ ಹೇಳಿದರೆ ಒಮ್ಮೊಮ್ಮೆ ನನಗೆ ನಂಬಲಿಕ್ಕೆ ಆಗೋದಿಲ್ಲ, ಇಷ್ಟೆಲ್ಲ ಲಾಭ ಆಗ್ತಾಯಿದೆ ಮಣ್ಣಿಗೆ, ಆದರೂ ನಾವು ಅದನ್ನು ತೆಗೀತೇವೆಲ್ಲ ಕಳೆ ಅಂತ ಹೇಳಿ. ಅದಕ್ಕೆ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಸಾಯನಿಕ ಹಾಕ್ತಾರೆ ಸ್ನೇಹಿತರೆ. ಇದನ್ನು ಕೊಲ್ಲಿಕ್ಕೆ ಅಂತ, ಈ ಹಳದಿ ಹೂವಿನ ಗಿಡವನ್ನು ಕೊಲ್ಲಿಕ್ಕೆ ಅಂತ ರಾಸಾಯನಿಕ ಸ್ಪ್ರೇ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದರೆ ಅವರ ಕೈಯನ್ನು ಕಾಲನ್ನು ಅವರೇ ಕಡ್ದುಕೊಂಡಾಗೆ, ಅದಕ್ಕಿಂತ ಹೆಚ್ಚಿನದು ಏನು ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಯಾಕಂತೇಳಿ ಅಷ್ಟು ಮೂಢರು ಅಂತ ಹೇಳ್ಬೋದು. ಈ ಮಣ್ಣಿಗೆ ಕಳೆನಾಶಕ ಹೊಡೆಯುವವರ ಕಥೆಯನ್ನು ಹಾಗೆ ಹೇಳಬೇಕಾಗ್ತದೆ. ಎಲ್ಲಿಯಾದರೂ ಬ್ರಷ್ ಕಟ್ಟರಿಂದ ತೆಗೆದ್ರೆ ಮಣ್ಣಿಗೆ ಒಂದು ಹಂತಕ್ಕೆ ಏನೂ ಆಗೋದಿಲ್ಲ. ಅದು ನೆಲ ಕಾಣುವಾಗೆ ತೆಗಿಬಾರ್ದು ಯಾವುದೇ ಕಾರಣಕ್ಕೂ, ಆದರೆ ಒಂದು ಹಂತದವರೆಗೆ ತೆಗಿಬಹುದು ಬ್ರಷ್ ಕಟ್ಟರ್ನಿಂದ ಅಥವಾ ಕತ್ತಿಯಿಂದ. ಆದರೆ ಯಾವುದೇ ಕಾರಣಕ್ಕೂ ನಾವು ರಾಸಾಯನಿಕವನ್ನು ಬಳಸಿ ಕಳೆನಾಶಕವನ್ನು ಬಳಸಿ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೋದರೆ ನೀವೇ ನಿರ್ಮೂಲನೆ ಆದ ಹಾಗೆ ಒಂದು ಹಂತದಿಂದ ನಂತರ. ಯಾಕಂತ ಹೇಳಿದರೆ ಅಷ್ಟು ವಿಷಕಾರಿ ವಸ್ತು ಅದು ನಿಮ್ಮ ಬಾವಿಯಲ್ಲಿರುವ ನೀರಿನಲ್ಲಿ, ನಿಮ್ಮ ಬೋರ್ವೆಲ್ನಲ್ಲಿರುವ ನೀರಿನಲ್ಲಿ ಕೊನೆಗೆ ಸಿಂಪರಣೆ ಮಾಡುವಾಗ ನಿಮ್ಮ ಶರೀರಕ್ಕೆ ನೇರವಾಗಿ ಪ್ರವೇಶ ಮಾಡಿ ನಿಮ್ಮ ಎಲ್ಲ ಅಂಗಗಳಿಗೂ ಹಾನಿ ಮಾಡಿ ಕೊನೆಗೆ ನಿಮ್ಮನ್ನು ರೋಗಿಷ್ಠರನ್ನಾಗಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾವುದೇ ಕ್ರಿಮಿನಾಶಕವಾಗಲಿ ಕೀಟನಾಶಕವಾಗಲಿ ಅಥವಾ ಕಳೆನಾಶಕವಾಗಲಿ ಬಳಸುವಾಗ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಇದು ನಮಗೆ ತೋಟಕ್ಕೆ ಅಗತ್ಯ ಇದೆಯಾ ಇಲ್ವಾ ಅಂತ ಸ್ವಲ್ಪ ಆಲೋಚನೆ ಮಾಡಿ ಆಮೇಲೆ ಸ್ಪ್ರೇ ಕೊಡಿ. ಇಲ್ಲದ್ರೆ ಹೀಗೆ ಬೇರೆ ಅದನ್ನು ಬಳಸದೆ ಕೃಷಿ ಮಾಡುವಂತಹ ನಮ್ಮಂಥವರನ್ನು ನೋಡಿ ಅದರ ಬಗ್ಗೆ ಸ್ವಲ್ಪ ನೀವು ಸಹ ಪ್ರಯೋಗ ಮಾಡಿ ನಿಮ್ಮ ತೋಟದಲ್ಲಿ. ಇದು ನಾನು ಹೇಳ್ತಿರೋದು ಹೌದಾ ಅಲ್ವಾ ಅಂತ ನೀವು ಸಹ ಸ್ವಲ್ಪ ಪ್ರಯೋಗ ಮಾಡಿ. ಎಲ್ಲ ತೋಟಕ್ಕೆ ಅಲ್ಲದಿದ್ದರೂ ಒಂದು 10-50 ಗಿಡದಲ್ಲಿ ಆದರೂ ನೀವು ಕಳೆಗಳನ್ನು ಬಿಟ್ಟು ಪ್ರಯೋಗ ಮಾಡಿ. ಹಾಗಾದರೆ ಮಾತ್ರ ನಿಮಗೆ ಗೊತ್ತಾಗೋದು. ಇಲ್ಲದ್ರೆ ನಾವು ಕೇವಲ ಬಾಯಲ್ಲಿ ಹೇಳ್ತಾ ಹೋದರೆ ನೀವು ಕೇವಲ ಅದನ್ನು ನಂಬುವುದಿಲ್ಲ. ಕೆಲವರಿಗೆ ನಂಬಿಕೆಯೇ ಬರುವುದಿಲ್ಲ. ಯಾಕಂತ ಹೇಳಿದರೆ 10-50 ವರ್ಷದಿಂದ ತೋಟ ಮಾಡಿರ್ತಾರೆ. ನಾವೊಂದು ಇತ್ತೀಚೆಗೆ ತೋಟ ಮಾಡಲಿಕ್ಕೆ ಬರುವುದು, ನಾವೊಂದು ಹೊಸ ವಿಷಯವನ್ನು ಹೇಳುವುದು. ಆಗ ಅದು ಏನಾಗ್ತದೆ, ಇವನು ಎಷ್ಟು ಹೇಳ್ಬೋದು ಹೇಳಿದರೆ, ಇವನು ಹುಟ್ಟುವ ಮೊದಲೇ ನಾವು ಅಡಿಕೆದು ಕೃಷಿಕರಾಗಿರ್ತೇವೆ ಅಂತ ತಪ್ಪು ತಿಳ್ಕೊಂಡಿರ್ತಾರೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಅಂಥ ಹಿಂದಿನಿಂದಲೇ ಕೃಷಿಕೆ ಮಾಡ್ತಾ ಇದ್ದವರೇ ಈಗ ನರಕ ಬರ್ತಾ ಇರೋದು ಅಂತ ಹೇಳ್ಬೋದು. ಹೊಸ ಕೃಷಿಕರು ಹೊಸ ಯಂತ್ರೋಪಕರಣಗಳು ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಯಶಸ್ವಿಯಾದ ಕಾರಣ ನಾವು ಈಗಲೂ ಊಟ ಮಾಡ್ತಾ ಇದ್ದೇವೆ ಚೆನ್ನಾಗಿ. ಹಿಂದಿನವರನ್ನು ಕೇಳಬೇಕು, ಎಲ್ಲ ಕಡೆಯಲ್ಲಿಯೂ ಭತ್ತದ ಗದ್ದೆಗಳಿತ್ತು, ಯಾರೂ ಊಟ ಮಾಡಿರಲಿಲ್ಲ. ಕಾರಣ ಏನು? ಬೆಳೆದದ್ದು ಕೇವಲ ಬೈಹುಲ್ಲನ್ನು ಮಾತ್ರ. ಅವರು ಕಷ್ಟಪಟ್ಟಿದ್ದಾರೆ ಹೊರತು ತಲೆ ಉಪಯೋಗಿಸಲಿಲ್ಲ ಅಂತ ಹೇಳ್ಬೋದು. ಹಾಗಂತ ಹಿಂದಿನವರು ಎಲ್ಲರೂ ಹಾಗೆಯೇ ಮಾಡಿದ್ದಾರೆ ಅಂತಲ್ಲ, ಬುದ್ಧಿವಂತರು ಇದ್ದ ಕಾರಣ ಈಗಿನವರು ಅದನ್ನು ಉಪಯೋಗಿಸ್ತಾ ಈಗ ಕೃಷಿಯಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೀತಾ ಇರೋದು ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋ ನಿಮಗೆ ಮತ್ತೆ ಸಿಗೋಣ. ಧನ್ಯವಾದಗಳು.